ಪ್ರಿಯ ಕನ್ನಡಿಗರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತದ ಪರವಾಗಿ ಮೊದಲ ದಿನ ಯಶಸ್ವಿ ಜೈಸ್ವಾಲ್ ಅವರು ಭರ್ಜರಿಯಾದ ಶತಕವನ್ನು ಸಿಡಿಸಿದರು. ಇದಾದ ನಂತರ ಎರಡನೇ ದಿನದಾಟದಲ್ಲಿ ಯಶಸ್ವಿ ಜೈಸ್ವಾಲ್ ನಂತರ ಶುಭ್ಮನ್ ಗಿಲ್ ಅವರು ಸಹ ಭರ್ಜರಿಯಾದ ಶತಕವನ್ನು ಸಿಡಿಸಿದ್ದಾರೆ. ಹಾಗಾದರೆ ಭಾರತ ತಂಡದ ಮೊದಲ ಇನ್ನಿಂಗ್ಸ್ ಹೇಗಿತ್ತು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಶುಭ್ಮನ್ ಗಿಲ್ ಅವರ ಸೊಗಸಾದ ಶತಕ, ನಿತೀಶ್ ಕುಮಾರ್ ರೆಡ್ಡಿ, ಧ್ರುವ ಜುರೇಲ್ ಅವರ ಬಿರುಸಿನ ಬ್ಯಾಟಿಂಗ್, ಬೃಹತ್ ಮೊತ್ತ ಪೇರಿಸಿ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ ತಂಡ. ಶುಭ್ಮನ್ ಗಿಲ್ ಅವರ ಶತಕದ ಬಗ್ಗೆ ಹೇಳುವುದಾದರೆ, ವಿರಾಟ್ ಕೊಹ್ಲಿ ಅವರು ಒಂದೇ ವರ್ಷದಲ್ಲಿ 2017ರಲ್ಲಿ 5 ಶತಕ ಬಾರಿಸಿದರು ಮತ್ತು 2018ರಲ್ಲಿ 5 ಶತಕಗಳನ್ನು ಬಾರಿಸಿದರು ವಿರಾಟ್ ಕೊಹ್ಲಿ ಅವರು. ಇದಾದ ಮೇಲೆ ಇದೀಗ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು 2025ರ ವರ್ಷದಲ್ಲಿ 5 ಶತಕಗಳನ್ನು ಪೂರೈಸಿದ್ದಾರೆ, ಅದು ಟೆಸ್ಟ್ ನಲ್ಲಿ. ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಅಮೋಘವಾದ ಸೆಂಚುರಿ ಬಾರಿಸಿದ್ದಾರೆ. ಈ ಮೂಲಕ ಟೆಸ್ಟ್ ವೃತ್ತಿ ಜೀವನದಲ್ಲಿ ಶುಭ್ಮನ್ ಗಿಲ್ ಅವರು 10ನೇ ಶತಕವನ್ನು ಪೂರೈಸಿದರು. ಗಿಲ್ ಶತಕದೊಂದಿಗೆ ಬೃಹತ್ ಮೊತ್ತವನ್ನು ಪೇರಿಸಿದ ಭಾರತ ತಂಡ 518 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಾಗ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಈ ಸಾಧನೆ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ ಬೌಲರ್ಗಳ ವಿರುದ್ಧ ತುಂಬಾ ಸೊಗಸಾಗಿ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ಅವರು ಏಕದಿನ ಮಾದರಿಯಲ್ಲಿ ಬ್ಯಾಟಿಂಗ್ ಮಾಡಿದರು. ಇದರಿಂದ ಮೊದಲ ಇನ್ನಿಂಗ್ಸ್ ನಲ್ಲಿ 177 ಎಸೆತಗಳನ್ನು ಎದುರಿಸಿದ ಶುಭ್ಮನ್ ಗಿಲ್ ಅವರು 12 ಬೌಂಡರಿ ಮತ್ತು 2 ಭರ್ಜರಿ ಸಿಕ್ಸರ್ ಗಳೊಂದಿಗೆ ಔಟ್ ಆಗದೆ 129 ರನ್ ಗಳಿಸಿದರು. ವಿರಾಟ್ ಕೊಹ್ಲಿ ಅವರು ಒಂದೇ ವರ್ಷದಲ್ಲಿ ಅಂದರೆ 2017ರಲ್ಲಿ 5 ಶತಕಗಳನ್ನು ಬಾರಿಸಿದರು. ನಂತರ 2018ರಲ್ಲೂ ಸಹ ವಿರಾಟ್ ಕೊಹ್ಲಿ ಅವರು 5 ಶತಕಗಳನ್ನು ಬಾರಿಸಿದರು. ಇದಾದ ಮೇಲೆ ಇದೀಗ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು 2025ರ ವರ್ಷದಲ್ಲಿ 5 ಟೆಸ್ಟ್ ಶತಕಗಳನ್ನು ಪೂರೈಸಿದ್ದಾರೆ. ಇದು ಅಲ್ಲದೆ ನಾಯಕನಾಗಿ ಶುಭ್ಮನ್ ಗಿಲ್ ಅವರು 12 ಇನ್ನಿಂಗ್ಸ್ ನಲ್ಲಿ 5 ಬಾರಿ 100 ರನ್ ಗಳನ್ನು ಸಿಡಿಸಿದ್ದಾರೆ. ಗಿಲ್ ಗಿಂತ ವೇಗವಾಗಿ ಅಲೆಸ್ಟರ್ ಕುಕ್ 9 ಇನ್ನಿಂಗ್ಸ್ ನಲ್ಲಿ 5 ಶತಕಗಳನ್ನು ಪೂರ್ತಿ ಮಾಡಿದರು ಮತ್ತು ಸುನಿಲ್ ಗವಾಸ್ಕರ್ ಅವರು ಸಹ 10 ಇನ್ನಿಂಗ್ಸ್ ನಲ್ಲಿ 5 ಶತಕಗಳನ್ನು ಬಾರಿಸಿದರು. ಅಲೆಸ್ಟರ್ ಕುಕ್ ಮತ್ತು ಸುನಿಲ್ ಗವಾಸ್ಕರ್ ಅವರ ನಂತರ ಶುಭ್ಮನ್ ಗಿಲ್ ಅವರು ಅತಿ ವೇಗವಾಗಿ ಶತಕಗಳನ್ನು ಪೂರೈಸಿದ ದಾಖಲೆ ಮಾಡಿದ್ದಾರೆ. ಅಂದರೆ ಕಡಿಮೆ ಇನ್ನಿಂಗ್ಸ್ ನಲ್ಲಿ 5 ಶತಕಗಳನ್ನು ಬಾರಿಸಿದ 3ನೇ ಆಟಗಾರನಾಗಿ ಶುಭ್ಮನ್ ಗಿಲ್ ಅವರು ಗುರುತಿಸಿಕೊಂಡಿದ್ದಾರೆ. ಮೊದಲನೇ ಆಟಗಾರ ಅಲೆಸ್ಟರ್ ಕುಕ್, ಎರಡನೇ ಆಟಗಾರ ಭಾರತದ ಮಾಜಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಮತ್ತು ಶುಭ್ಮನ್ ಗಿಲ್ ಅವರು ಈ ದಾಖಲೆಯನ್ನು ಮಾಡಿದ್ದಾರೆ. ನಾಯಕ ಶುಭ್ಮನ್ ಗಿಲ್ ಅವರ ಭರ್ಜರಿಯಾದ ಶತಕ, ನಿತೀಶ್ ಕುಮಾರ್ ರೆಡ್ಡಿ ಅವರ ಭರ್ಜರಿಯಾದ ಬ್ಯಾಟಿಂಗ್ ಮತ್ತು ಧ್ರುವ ಜುರೇಲ್ ಅವರ ಬಿರುಸಿನ ಬ್ಯಾಟಿಂಗ್ ನೆರವಿನಿಂದ ಭಾರತ ತಂಡವು ಬೃಹತ್ ಮೊತ್ತ ಪೇರಿಸಿದೆ. ಟೀಮ್ ಇಂಡಿಯಾ 5 ವಿಕೆಟ್ ಕಳೆದುಕೊಂಡು 518 ರನ್ ಗಳನ್ನು ಪೇರಿಸಿದೆ. ಎರಡನೇ ದಿನದಾಟದ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಜೋಡಿ ಜಾಸ್ತಿ ಸಮಯ ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ. ಕಾರಣ ಯಶಸ್ವಿ ಜೈಸ್ವಾಲ್ ಅವರು ಇಂದು ಕೇವಲ 2 ರನ್ ಗಳಿಸಿ ರನ್ಔಟ್ ಗೆ ಬಲಿಯಾದರು. ಯಶಸ್ವಿ ಜೈಸ್ವಾಲ್ ಅವರು 175 ರನ್ ಗಳಿಸಿ ರನ್ಔಟ್ ಗೆ ಬಲಿಯಾಗಿ ಕ್ರೀಸ್ ಬಿಟ್ಟು ಹೊರ ನಡೆದರು. ಜೈಸ್ವಾಲ್ ಔಟ್ ಆದ ಬಳಿಕ ಕ್ರೀಸ್ ಗೆ ಬ್ಯಾಟಿಂಗ್ ಮಾಡಲು ಬಂದ ನಿತೀಶ್ ಕುಮಾರ್ ರೆಡ್ಡಿ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು. ಕೇವಲ 54 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 2 ಭರ್ಜರಿ ಸಿಕ್ಸರ್ ಗಳಿಂದ 43 ರನ್ ಬಾರಿಸಿ ಅರ್ಧ ಶತಕದ ಹೊಸ್ತಿಲಿನಲ್ಲಿ ಔಟ್ ಆದರು. ನಿತೀಶ್ ಕುಮಾರ್ ರೆಡ್ಡಿ ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ ಜುರೇಲ್ ಅವರು ಕ್ಯಾಪ್ಟನ್ ಗಿಲ್ ಅವರಿಗೆ ಉತ್ತಮ ಸಾಥ್ ನೀಡಿದರು. ಬ್ಯಾಟಿಂಗ್ ನಲ್ಲಿ ಧ್ರುವ ಜುರೇಲ್ ಅವರು 5 ಬೌಂಡರಿಗಳಿಂದ 44 ರನ್ ಗಳಿಸಿ ಆಡುತ್ತಿದ್ದ ಧ್ರುವ ಜುರೇಲ್ ಕ್ಲೀನ್ ಬೋಲ್ಡ್ ಆಗುವುದರ ಮುಖಾಂತರ ಕ್ರೀಸ್ ಬಿಟ್ಟು ಹೊರ ನಡೆದರು. ಭಾರತವು 5 ವಿಕೆಟ್ ಕಳೆದುಕೊಂಡು 518 ರನ್ ಗಳಿಸಿದಾಗ ಭಾರತದ ನಾಯಕ ಶುಭ್ಮನ್ ಗಿಲ್ ಅವರು ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭಿಸಿದ ವೆಸ್ಟ್ ಇಂಡೀಸ್ ತಂಡವು ಕೇವಲ 141 ರನ್ ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದೆ. ಇನ್ನು 378 ರನ್ ಗಳ ಹಿನ್ನಡೆಯಲ್ಲಿದೆ ವೆಸ್ಟ್ ಇಂಡೀಸ್ ತಂಡವು. ಹಾಗಾದರೆ ವೆಸ್ಟ್ ಇಂಡೀಸ್ ತಂಡವು 3ನೇ ದಿನದಾಟದಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಹಾಗಾದರೆ 3ನೇ ದಿನದಾಟದಲ್ಲಿ ಭಾರತೀಯ ಬೌಲರ್ಗಳು ಯಾವ ರೀತಿ ಪ್ರದರ್ಶನವನ್ನು ನೀಡಲಿದ್ದಾರೆ ಎಂಬುದನ್ನು ಸಹ 3ನೇ ದಿನದಾಟದಲ್ಲಿ ಕಾದು ನೋಡೋಣ. ವೆಸ್ಟ್ ಇಂಡೀಸ್ ತಂಡದ ಮೊದಲ ಇನ್ನಿಂಗ್ಸ್ ನ ಬ್ಯಾಟಿಂಗ್ ನ ಬೆನ್ನೆಲುಬು ಮುರಿದಿದ್ದು ರವೀಂದ್ರ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಅವರು. ರವೀಂದ್ರ ಜಡೇಜಾ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದರು. ಜೊತೆಗೆ ಇವರಿಗೆ ಉತ್ತಮವಾದ ಸಾಥ್ ಅನ್ನು ನೀಡಿದ ಕುಲ್ದೀಪ್ ಯಾದವ್ ಸಹ 1 ವಿಕೆಟ್ ಪಡೆದು ಮಿಂಚಿದರು. ಹಾಗಾದರೆ ಈ ಇಬ್ಬರು ಸ್ಪಿನ್ನರ್ ಗಳು 3ನೇ ದಿನದಾಟದಲ್ಲಿ ಯಾವ ರೀತಿ ಸ್ಪಿನ್ ಮೂಲಕ ವೆಸ್ಟ್ ಇಂಡೀಸ್ ತಂಡದ ಬ್ಯಾಟ್ಸ್ಮನ್ ಗಳನ್ನು ಕಾಡಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.